ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಒಂದು ಆಶ್ಚರ್ಯಕರವಾದ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಇದು ಅಕ್ಟೋಬರ್ 7, 1952 ಜಾತಕ. ಇದನ್ನೇ ನಾನು ಸುಮಾರು 2000 ವರ್ಷದ ಹಿಂದೆ ಹಾಕ್ಬಿಡ್ತೇನೆ ಅಂತ ಇಟ್ಕೊಳ್ಳಿ. ಈಗ ಅದಕ್ಕಿಂತ ಮುಂಚೆ ನಾನು ಇವತ್ತಿನ ಜಾತಕವನ್ನು ನೋಡೋಣ. ಇದು ಟುಡೇಸ್ ಟ್ರಾನ್ಸಿಟ್ ಕುಂಡಲಿ. ಇವತ್ತು ಜೂನ್ 14, 2024. ಟೈಮ್ ಎಷ್ಟಾಯಿತು? 7 ಗಂಟೆ 25 ನಿಮಿಷ. 7 ಗಂಟೆ 25 ನಿಮಿಷ. ಓಕೆ, ಟ್ರಾನ್ಸಿಟ್ ಕುಂಡಲಿ ಹಾಕಿದ್ದೇನೆ ನೋಡಿ. ರವಿಯಲ್ಲಿದ್ದಾನೆ, ವೃಷಭದಲ್ಲಿದ್ದಾನೆ. ಹೌದಾ? ಇದನ್ನೇ 2000 ವರ್ಷದ ಹಿಂದಿನ ಜಾತಕವನ್ನು ನೋಡೋಣ. 2024 ಅಕ್ಟೋಬರ್ ತಿಂಗಳಂತ ಹಾಕೊಳ್ಳೋಣ. ಇದು 16ನೇ ತಾರೀಕು ಇಡೋಣ. ನೋಡಿ, ರವಿ ತುಲಾಕ್ ಬರ್ತಾನೆ. ಎಂಟೈರ್ ಇದು ಶಿಫ್ಟ್. ಅದೇ ಈಗ ಬ್ಯಾಕ್ ಟು ಪೆವಿಲಿಯನ್ ಮಾಡ್ತಾನೆ. ಬ್ಯಾಕ್ ಟು ನೆಟಲ್ ಚಾರ್ಟ್. ನೋಡಿ, ರವಿಯಲ್ಲಿದ್ದಾನೆ, ಕನ್ಯಾ ರಾಶಿಯಲ್ಲಿದ್ದಾನೆ. 16 ಅಕ್ಟೋಬರ್. ಓಕೆ, ಸಪೋಸ್ 17 ಅಕ್ಟೋಬರ್ ತಗೊಂಡ್ರೆ 17 ಅಕ್ಟೋಬರ್. ಹಾಗೆ ಸೇಮ್ ಇದೆ. 2024 ಅಂತ ತಗೊಂಡ್ರೆ ಆವಾಗ ಅಲ್ಲೇ ಇದ್ದ ನೋಡಿ, ಕನ್ಯಾ ರಾಶಿಯಲ್ಲೇ ಇದ್ದ. ಹೌದಾ? ಈಗ 14ನೇ ತಾರೀಕು ತಗೊಂಡ್ರೆ, ಸಪೋಸ್ 14 ತಗೊಳ್ಳೋಣ. ಸೇಮ್ ಇದೆ ನೋಡಿ. 24 ವರ್ಷದ ಹಿಂದೆ ರವಿ ತುಲಾಗ ಬಂದ. 2024 ಅಲ್ಲ, ಸಾರಿ 24 ಇಯರ್ಸ್. 14ನೇ ತಾರೀಕು ಆದರೆ 2024 ಟ್ರಾನ್ಸಿಟ್ ಕುಂಡಲಿ ಹಾಕಿದರೆ ಅವನು ಇಲ್ಲಿಗೆ ಬಂದ. ಯಾತಕ್ಕೆ? ಕನ್ಯಾಗೆ ಬಂದ. ಹಿಂದೆ ಒಂದು ರಾಶಿ ಹಿಂದೆ. ಯಾಕಂದರೆ ಅಲ್ಲಿ ಸೂರ್ಯ ತಿರುಗಲಿಕ್ಕೆ ಇನ್ನೊಂದು ದಿವಸ ಸಂಕ್ರಾಂತಿ ಬರಬೇಕಾಗುತ್ತೆ. 14, 15. ಈಗ ಅದನ್ನು ಡೇ ಚೇಂಜ್ ಮಾಡ್ತೇನೆ ನಾನು. ಒನ್ ಡೇ ಇನ್ಕ್ರೀಸ್. 15 ನೋಡಿ, 16, 17. 17ನೇ ತಾರೀಕು ಚೇಂಜ್ ಆಗಿದೆ. ತುಲಾರಾಶಿ. ಸರ್ವೇ ಸಾಮಾನ್ಯವಾಗಿ ಇದು ನಮಗೂ ಕೂಡ ಆಶ್ಚರ್ಯಕರ. ಅಂದರೆ ಅದೇ ಸ್ಥಾನಕ್ಕೆ ಬರುವುದು ಅಥವಾ ಒಂದು ರಾಶಿ ಹಿಂದೆ ಮುಂದೆ, ಇದೊಂದು ಆಶ್ಚರ್ಯಕರವಾದ ಘಟನೆ. ಆಯಿತಾ? ಈಗ ನಾನು ಹೇಳ್ತಾ ಇರೋದು ಈ ಒಂದು ನನ್ನ ಒಂದು ಸ್ನೇಹಿತನ ಜಾತಕ. ಅದು ತುಲಾ ಲಗ್ನ. ತುಲಾ ಲಗ್ನದಿಂದ ಗುರು, ರವಿ, ಬುಧ 2ನೇ ಮನೆಯಲ್ಲಿ, ಕುಟುಂಬ ಸ್ಥಾನ ಶುಕ್ರ 3ನೇ ಮನೆಯಲ್ಲಿ, ರಾಹು 4ನೇ ಮನೆಯಲ್ಲಿ, ಕುಜ 5ನೇ ಮನೆಯಲ್ಲಿ. ಆಯಿತಾ? ಅಷ್ಟಮದಲ್ಲಿ ಶನಿ ವಕ್ರಿಯಾಗಿದ್ದಾನೆ. ಕೇತು ದಶಮದಲ್ಲಿದ್ದರೆ ಅವರು ಈ ಪ್ರೊಫೆಷನಲ್ ಲೈಫಿಗೆ ಅಂಟಿಕೊಳ್ಳುವರಲ್ಲ ಅಂತ ಹೇಳಬೇಕು. ಚಂದ್ರ ಕನ್ಯಾ ರಾಶಿಯಲ್ಲಿ. ಕೇತುವಿನ ಇನ್ಫ್ಲೂಯೆನ್ಸು 3ನೇ ದೃಷ್ಟಿಯಿಂದ ಕೆಳಗಡೆ ಶನಿ, ಮೇಲ್ಗಡೆ ಶನಿ ನೋಡ್ತಾನೆ, ಕೆಳಗಡೆ ಚಂದ್ರ ಮೇಲೆ ನೋಡ್ತಾನೆ. ಕೇತು ಶನಿ ಅಂದರೆ ಅಕ್ಕಲ್ಟ್. ಗುರುವಿನ ದೃಷ್ಟಿ ಕೂಡ ನೇರವಾಗಿ ಶನಿ ಮೇಲಿದೆ, ಅಕ್ಕಲ್ಟ್. ಗುರುವಿನ ಪಂಚಮ ದೃಷ್ಟಿ ಅವನ ಮನೆಯ ಮೇಲೆ ಇದೆ. ಗುರುವಿನ 9ನೇ ದೃಷ್ಟಿ ಕೇತು ಮೇಲೆ. ಗುರು ಕೇತು ಅಗೈನ್ ಆಸ್ಟ್ರಾಲಜಿ. ಶನಿ ಕೇತು ಅಗೇನ್ ಆಸ್ಟ್ರಾಲಜಿ. ನೋಡಿ, ಶನಿ ದೃಷ್ಟಿ ಉಂಟು, ಕೇತುವಿನ ಇನ್ಫ್ಲುಯೆನ್ಸ್ ಉಂಟು.
ಓಕೆ. ಆಸ್ಟ್ರಾಲಜಿ, ಇವರಿಗೆ ಆಸ್ಟ್ರಾಲಜಿ ಗೊತ್ತಿದೆ, ಒಕ್ಕಲ್ಟು ಗೊತ್ತಿದೆ. ಇನ್ನು ಕುಜನ ದೃಷ್ಟಿ ಶನಿ ಮೇಲೆ, ಕುಜನ ನೇರ ದೃಷ್ಟಿ ಲಗ್ನದಿಂದ ಲಾಭಸ್ಥಾನದ ಮೇಲೆ, ಕುಜನ ಅಷ್ಟಮ ದೃಷ್ಟಿ ವ್ಯಯಸ್ಥಾನದ ಮೇಲೆ. ವ್ಯಯಸ್ಥಾನ ಅಂದರೆ ನಿದ್ರೆ ಕಡಿಮೆ ಇವರಿಗೆ. ಚಂದ್ರ ವ್ಯಯಸ್ಥಾನಕ್ಕೆ ಹೊರಟೋದ, ನಿದ್ರೆ ಕಡಿಮೆ. ಅದೇ ಭಾವಕುಂಡಲಿಯಲ್ಲಿ ಕುಜ ಇದಕ್ಕೆ ಹೋದ, 6ನೇ ಮನೆಗೆ ಹೋದ. ಅಂದರೆ ಸಪ್ತಮಾಧಿಪತಿ ಕುಜ 6ನೇ ಮನೆಗೆ ಹೋದ ಅಂದರೆ ಒಂದು ಗಂಡನಿಗೆ ಮದುವೆ ಆದಮೇಲೆ ರೋಗ, ಋಣ ರಿಪು ಅಂದರೆ ಸಿಕ್ಕಾಪಟ್ಟೆ ಸಾಲ ಇರ್ಬೋದು. ಆದರೆ ಅದೇ ರಾಶಿಕುಂಡಲಿಯಲ್ಲಿ ಆತ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನಕ್ಕೆ ಹೋಗಿದ್ದಾನೆ. ಓಕೆ. ಅಷ್ಟೇ ವ್ಯತ್ಯಾಸಗಳು. ಕೆಲವೊಮ್ಮೆ ಇಲ್ಲಿ ಕುಜನ ದೃಷ್ಟಿ, ರಾಹುವಿನ ದೃಷ್ಟಿ 2ನೇ ಮನೆ ಮೇಲೂ ಇದೆ. ರಾಹುವಿನ ಇನ್ಫ್ಲುಯೆನ್ಸ್, ಓಕೆ, ಪ್ರಭಾವ. ಆವಾಗ ಕುಟುಂಬ ಸ್ಥಾನ ಅಲ್ಲಿ ಹೋಯಿತು. ರಾಹುವಿನ ದಶೆ ಗುರು ಭುಕ್ತಿ, ಗುರುವಿನ ದಶೆ ರಾಹು ಭುಕ್ತಿಯಲ್ಲಿ ದೇ ಬಿಕಮ್ ಚಂಡಾಲ ಯೋಗ ಆಕ್ಟಿವೇಟ್ ಆಗ್ತದೆ, ಬೆಗ್ಗರ್ಸ್. ರಾಹುವಿನ 3ನೇ ಇನ್ಫ್ಲುಯೆನ್ಸು 6ನೇ ಮನೆ ಮೇಲಿದೆ. ಅಂದರೆ ಇವರಿಗೆ ಸಾಲ ಗೀಲ ಎಲ್ಲ ಇರಬಹುದು, ಸಾಧ್ಯತೆ ಇದೆ. ಓಕೆ. ಹೆವಿ ಸರ್. ರಾಹು ಈಸ್ ಫಾರ್ ಆಂಪ್ಲಿಫೈಯಿಂಗ್, ಮ್ಯಾಗ್ನಿಫಿಕೆಂಟ್. ಒಂದು 40-50 ಲಕ್ಷ ಸಾಲ ಮಾಡ್ಕೊಂಡಿರ್ಬೋದು, ಸಾಧ್ಯತೆ ಇದೆ. ಓಕೆ. ಮೇಯ್ನ್ ಕಾನ್ಸಂಟ್ರೇಷನ್ ಇಲ್ಲಿ ನನ್ನದು ಅಕ್ಕಲ್ಟಿನ ಮೇಲೆ. ಎಲ್ಲ ಗೊತ್ತಿದೆ, ಬಟ್ ಏನೋ ಒಂದು ಲ್ಯಾಕನ ಉಂಟು ಇವರಲ್ಲಿ. ಏನಂದರೆ ಚಂದ್ರ 12ಕ್ಕೆ ಹೋದ. 12ಕ್ಕೆ ಹೋದ್ರೆ ಅಡ್ಡಿಲ್ಲ. ಈಗ ನನ್ನದು ಮಿಥುನ ಲಗ್ನ, 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. 12ನೇ ಮನೇಲಿ ಚಂದ್ರ ಇದ್ದು ಕೂಡಲೇ ಏನಾಗುತ್ತೆ ಅಂದರೆ ಅವ ಎಕ್ಸಾಲ್ಟೆಡ್ ಚಂದ್ರ, ಉಚ್ಚ. ಓಕೆ. ಪುಷ್ಕರಾಂಶದ ಚಂದ್ರ. ಸೊ ಚಂದ್ರನು ಅತಿ ಉತ್ತಮವಾದ ಫಲಗಳನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಚಂದ್ರ ನೀಚಾರೋಹಿ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಒಂದು ಮನೆ ಇನ್ನೊಂದು ಮನೆ ಇದೆ. ಆದರೂ ಕೂಡ ಅವರಿಗೆ ಕೇತು ಚಂದ್ರ ಗ್ರಹಣಿಸ್ತಾ ಇತ್ತು. ಅಂದರೆ ಮನಸ್ಸು ಕಸಿವಿಸಿ, ಇವರ ಸ್ಥಿರ ಮನಸ್ಸಿಲ್ಲ. ಅದೇ ಉಚ್ಚ ಚಂದ್ರ ಅವರ ಮನಸ್ಸು ಫಾಸ್ಟ್, ಡಿಸಿಷನ್ ಫಾಸ್ಟ್, ಡೊನೇಷನ್ ಫಾಸ್ಟ್. ಓಕೆ. 12ನೇ ಮನೆಯಲ್ಲಿ ಇದ್ದರೂ ಕೂಡ ನಿದ್ರೆ ಇಲ್ಲ, ನಿದ್ರೆಗೆ ತೊಂದರೆ ಆಗ್ಬೋದು. ಆದರೆ ಮೆಡಿಟೇಷನ್ ಅದು ಇದೆಲ್ಲ ಮಾಡಿದರೆ ನಿದ್ರೆ ಆಟೋಮೆಟಿಕ್ಕಾಗಿ ಬರ್ತದೆ. ಇಲ್ಲಿ ಇವರದ್ದು ಶನಿ ಕೇತು ಬ್ಯೂಟಿಫುಲ್, ಗುರು ಕೇತು ಬ್ಯೂಟಿಫುಲ್, ಆಮೇಲೆ ಕೇತು ಶನಿ ವಂಡರ್ಫುಲ್. ಸೊ ಇದೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಚ್ ಪರ್ಸನ್ಸ್ ಆರ್ ಹ್ಯಾವಿಂಗ್ ಇಂಟ್ಯೂಷನ್ ವೆರಿ ವೆಲ್. ಯಾಕಂದರೆ ಗುರು ಕೇತು, ನನ್ನ ಮಗಳ ಜಾತಕದಲ್ಲಿ ಗುರು ಉಚ್ಚ, ಎಕ್ಸಾಲ್ಟೆಡ್. ವಾಟ್ ಎವರ್ ಸಿ ಸೇಸ್ ಇಟ್ ಇಸ್ ಫ್ಯಾಂಟಾಸ್ಟಿಕ್. ಸಿ ಆಲ್ಸೋ ನೋಸ್ ಆಸ್ಟ್ರಾಲಜಿ. ಅವಳು ಮಗ ಸಿದ್ಧಾಂತ ರಾವ್ ಆಲ್ಸೋ ವೆರಿ ಇಂಟೆಲಿಜೆಂಟ್ ಇನ್ ಆಸ್ಟ್ರಾಲಜಿ. ಸೊ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಕೂಡ ಅವನು ಈ ಸ್ಕೋರ್ಡ್ 98.2% ಇನ್ SSLC. ಓಕೆ. ಸೊ ಬೆಳೆಯುವ ಮಕ್ಕಳ ಇದು ನಾವು ಗಿಡ ಇರುವಾಗಲೇ ನೋಡ್ಬೋದು. ಅಂದರೆ ಬೆಳೆಯುವ ಮರ ಗಿಡದಲ್ಲಿ ನೋಡಬಹುದು ಅಂತ. ಸೊ ವಿ ಕ್ಯಾನ್ ಜಡ್ಜ್ ದ ಪರ್ಸ್ನಾಲಿಟಿ. ಓಕೆ. ಇದು ನಿಮ್ಮ ಒಂದು ನಾಲೆಜಿಗೆ ನಾನು ಹಾಕಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್.